ಇಂದು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ನಿಗದಿಯಾಗಿರುವಂತದ್ದು. ಆದ್ರೆ ಸಭೆಗೂ ಮೊದಲೇ ಪವರ್ ಸೆಂಟರ್ ಆಗಿದೆ ಇದೀಗ ಡಿಕೆ ನಿವಾಸ. ಎಲ್ಲರೂ ಕೂಡ ಅಲ್ಲಿದ್ದಾರೆ, ಅಲ್ಲಿ ಮಾತುಕತೆಗಳು ಆಗ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸದತ್ತ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಸಿಎಲ್ಪಿ ಸಭೆಗೂ ಮೊದಲೇ ಪವರ್ ಸೆಂಟರ್ ಆಗಿದೆ ಡಿಕೆ ನಿವಾಸ. ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸದತ್ತ ನಾಯಕರ ದಂಡು ಹರಿದು ಬರ್ತಾ ಇದೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಈಶ್ವರ್ ಖಂಡ್ರೆ ಆಗಮಿಸಿದ್ದಾರೆ. ಡಿಕೆ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ಶಾಸಕರು, ಸಚಿವಾಕಾಂಕ್ಷಿಗಳು ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಸಿಎಲ್ಪಿ ಸಭೆಗೂ ಮೊದಲೇ ಪವರ್ ಸೆಂಟರ್ ಆಗಿರುವಂತದ್ದು ಡಿಕೆ ನಿವಾಸ. ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸದತ್ತ ನಾಯಕರ ದಂಡೆ ಹರಿದು ಬರ್ತಾ ಇದೆ ಇದೀಗ. ಆಲ್ರೆಡಿ ಈಶ್ವರ್ ಖಂಡ್ರೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಇನ್ನೂ ಕೂಡ ಶಾಸಕರು, ಸಚಿವಾಕಾಂಕ್ಷಿಗಳು ಕೂಡ ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಸಂಪುಟದ ಸರ್ಕಸ್ ಕೂಡ ತುಂಬಾ ಜೋರಾಗಿದೆ. ಮಂತ್ರಿಗಿರಿಗಾಗಿ ಲಾಭಿಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ತಮ್ಮ ಆಪ್ತರಿಗೆ ಮಂತ್ರಿಗಿರಿಯನ್ನ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರೂ ಕೂಡ ಕೆಲವೊಂದಷ್ಟು ಪಟ್ಟಿಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಹೆಸರುಗಳನ್ನ ಸೂಚಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರೂ ಕೂಡ ನಮಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಇಡ್ತಾ ಇದೀಗ ಹೋಗಿರುವಂತದ್ದು. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಇದೀಗ. ಅಲ್ಲಿ ಇನ್ನೊಂದು ಚರ್ಚೆ ಆಗತ್ತೆ. ಇನ್ನೂ ಕೂಡ ಸಿಎಲ್ಪಿ ಸಭೆ ನಿಗದಿಯಾಗಿದೆ ಅಷ್ಟೇ. 4 ಗಂಟೆಗೆ ಸಭೆ ಇರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ಈ ರೀತಿಯಾದಂತಹ ಬಿರುಸಿನ ಚಟುವಟಿಕೆಗಳು ಇದೀಗ ನಡೀತಾ ಇರುವಂತದ್ದು. ಡಿಕೆ ನಿವಾಸದ ಬಳಿ ಈಗ ಆಲ್ರೆಡಿ ಎಲ್ಲರೂ ಕೂಡ ಇದ್ದಾರೆ. ಅದರಲ್ಲೂ ಕೂಡ ಆಪ್ತರಿರುವಂತದ್ದು. ಯಾಕಂತ ಅಂದ್ರೆ ಅದರಲ್ಲಿ ಕೇಳಿಬಂದಿರುವಂತಹ ಕೆಲವೊಂದಷ್ಟು ಹೆಸರುಗಳನ್ನ, ಸೂಚಿಸಲಾಗಿರುವಂತಹ ಹೆಸರುಗಳಿಗೆ ಯಾವ್ಯಾವ ಮಂತ್ರಿ ಸ್ಥಾನ, ಯಾವ ಸ್ಥಾನಮಾನವನ್ನ ಕೊಡ್ತಾರೆ ಅದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ, ಡಿಕೆಶಿ ಅವರು ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಹೈಕಮಾಂಡ್ ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಥವಾ ಬೇರೆಯವ್ರಿಗೆ ಸ್ಥಾನಮಾನವನ್ನ ಕೊಡುತ್ತಾ ಅದು ಕೂಡ ಗೊತ್ತಿಲ್ಲ. ಕೆಲವೊಂದಷ್ಟು ಹೆಸರುಗಳು ಮಾತ್ರ ಮುನ್ನೆಲೆಗೆ ಬಂದಿದೆ. ಕೇರಳಂ ಮಾದರಿಯಲ್ಲಿ ಈ ಬಾರಿ ಸಂಪುಟ ಸರ್ಜರಿಯನ್ನ ಮಾಡಬೇಕು, ಸಂಪುಟವನ್ನ ರಚಿಸಬೇಕು ಅಂತ ಕಸರತ್ತಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅದಕ್ಕೆ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕಿರಿಯರಿಗೆ ಅವಕಾಶವನ್ನ ಕೊಡ್ತಾರಾ, ಹೊಸಬರಿಗೆ ಅವಕಾಶವನ್ನ ಕೊಡ್ತಾರಾ, ಯಾರೆಲ್ಲ ಇರ್ತಾರೆ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಡಿಕೆ ನಿವಾಸದ ಬಳಿ ಈಗ ಆಲ್ರೆಡಿ ಹಲವು ಶಾಸಕರು, ಸಚಿವಾಕಾಂಕ್ಷಿಗಳು ಇದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಸಭೆ ಕೂಡ ಅಲ್ಲಾಗ್ತಾ ಇರುವಂತದ್ದು. ಬಿರುಸಾಗ್ತಾ ಇದೆ ಚಟುವಟಿಕೆಗಳು. ಸಿಎಲ್ಪಿ ಸಭೆಗೂ ಮೊದಲೇ ಪವರ್ ಸೆಂಟರ್ ಆಗಿದೆ ಡಿಕೆ ಅವರ ನಿವಾಸ. ಈಗ ಆಲ್ರೆಡಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಬಳಿಕ ಒಂದು ದಿನಾಂಕವನ್ನ ಕೂಡ ಫೈನಲೈಸ್ ಮಾಡಿದ್ದಾರೆ. ಫೈನಲೈಸ್ ಮಾಡಿದ ನಂತರ ಎಲ್ಲರೂ ಕೂಡ ಇದೀಗ ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಸಂಜೆ 4 ಗಂಟೆಗೆ ಡಿಕೆಶಿ ಅವರ ಹೆಸರನ್ನ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಂದಿನ ಸಿಎಂ ನಾಯಕನ ಬಗ್ಗೆ. ಅದಾದ ನಂತರ ಮತ್ತೆ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ತದನಂತರ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಆಗುವಂಥದ್ದು. ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಡೀತಾ ಇರುವಂತಹ ರಾಜಕೀಯ ಚಟುವಟಿಕೆಗಳು. ಡಿಕೆ ಭೇಟಿಗೆ ಶಾಸಕರು, ಸಚಿವಾಕಾಂಕ್ಷಿಗಳು ಎಲ್ಲರೂ ಕೂಡ ಬರ್ತಿದ್ದಾರೆ. ಈಶ್ವರ್ ಖಂಡ್ರೆನೂ ಕೂಡ ಇದೀಗ ಆಗಮಿಸಿರುವಂಥದ್ದು. ಡಿಕೆ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೂ ಕೂಡ ಹಲವು ಶಾಸಕರು, ಸಚಿವಾಕಾಂಕ್ಷಿಗಳು ಎಲ್ಲರೂ ಕೂಡ. ಹಾಗಾಗಿ ಬಿರುಸಾಗ್ತಾ ಇದೆ ಚಟುವಟಿಕೆ. ಸಿಎಲ್ಪಿ ಸಭೆಗೂ ಮೊದಲೇ ಪವರ್ ಸೆಂಟರ್ ಆಗಿದೆ. ಅಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಸ್ಥಾನಮಾನಗಳ ಕುರಿತು ಚರ್ಚೆ ಆಗತ್ತೆ. ನಮಗೆ ಈ ಮಂತ್ರಿಗಿರಿಯನ್ನ ಕೊಡಬೇಕು, ಈ ಖಾತೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಇವಾಗ ಏನು ಬೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅದು 2028ಕ್ಕೆ ಬಹಳ ಮುಖ್ಯವಾಗುತ್ತೆ.